ಒಂದು ನಿಮಿಷ ಅವ್ರದ್ದೇನು ಕೇಳ್ತೇನೆ. ಅವ್ರು ಆಗ ಬಂದು ಹೇಳಿದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಈ ಮಂಗಳೂರಿನ ವಿಧಾನಸಭೆ ಮಾಡ್ಬಿಡಿ. ಎಲ್ಲ ಅಲ್ಲಿ ಬಿಜೆಪಿ ಗೆದ್ದು ಬಂದಾರೆ, ಅವ್ರಿಗೆ ಕೊಟ್ಕೊಂಡು ಅವ್ರನ್ನೇ 3 ಗಂಟೆ ಸುಮ್ಮನೆ ಕೂತ್ಕೊಳ್ತೀವಿ. ಅಲ್ಲ ಗೌಡ್ರೆ, ನೆಕ್ಸ್ಟ್ ನಿಮ್ಮ ಹಾಸನದಲ್ಲಿ ನೀವೇ ಮಾಡ್ಕೊಳ್ಳಿ ಸರ್. ಹೋದ್ಸಲ ಒಂದು ಸಭೆ ಸಪ್ರೇಟ್ ಒಂದು ಸಭೆನ ಮಾಡ್ಕೊಳ್ಳಿ. ಇಲ್ಲ ನೋಡಿ, ಯಾಕೆ ಇಷ್ಟು ಸೀರಿಯಸ್ ಆಗಿ ಮಾತಾಡ್ತು ಅಂತ ಹೇಳಿದ್ರೆ, ಹಿಂದುಳಿದ ವರ್ಗದಲ್ಲಿ 4ನೇ ಅತಿ ದೊಡ್ಡ ಸಮುದಾಯ ಅದು ನಾಮಧಾರಿಗಳು. ಸಜೆಷನ್ ಇದ್ರೆ ಕೊಡಿ ಅಷ್ಟೇ. ಈಗ ಹೋದ್ಸಲ ಕೂಡ ನಾನು ಪ್ರಸ್ತಾಪ ಮಾಡಿದ್ದೆ, ಕೇವಲ ಒಂದು ಬಜೆಟ್ ಅಲ್ಲಿ ಕೇವಲ 1 ಲಕ್ಷ ರೂಪಾಯಿ ಕೊಟ್ಟಿದ್ದೀರಿ, ಅನ್ಯಾಯ ಆಗಿದೆ ಅಂತೇಳಿ. ಹಾಗಾಗಿ ಮತ್ತೆ ನಾವು ಯಾಕೆ ಇದು ಮಾಡ್ತೀವಿ ಅಂತ ಹೇಳಿ ನಾನು ಮೊದಲೇ ಹೋದ್ಸಲ ಕೂಡ ಇದೇ ಮಾತನ್ನು ಹೇಳಿದೆ. ನಮ್ಗೆಲ್ರಿಗೂ ಆ ಸಮುದಾಯ ಋಣ ನಮಗಿದೆ. ಆ ಕಾರಣಕ್ಕೆ ಇದು ವಿ ಆರ್ ಸೋ ಸೀರಿಯಸ್ ಅಬೌಟ್ ದಿಸ್ ಮ್ಯಾಟರ್. ಆ ಕಾರಣಕ್ಕೋಸ್ಕರ ನಾವು ಮತ್ತೆ ಹೇಳುವಂಥದ್ದು ಸರ್, 1,25,000 ಜನ ವಲಸೆ ಹೋಗ್ತಿದ್ದಾರೆ ಸರ್. ಉತ್ತರ ಕರ್ನಾಟಕದಲ್ಲಿ ವಲಸೆ ಹೋಗ್ತಾರೆ. ಅವ್ರು ಶೇಂದಿ ಕೆತ್ತುವಂಥದ್ದು ಅವ್ರ ಹಕ್ಕನ್ನು ಕಸಿಕೊಳ್ಳಲಾಗಿದೆ. ಉಡುಪಿ ಮಂಗಳೂರು ಬಿಟ್ಟರೆ ಬೇರೆ ಎಲ್ಲರಿಗೂ ಅವಕಾಶ ಕೊಡ್ತಾ ಇಲ್ಲ. ಬೇರೆ ಕಡೆ ಹೋಗ್ತಾ ಇದ್ದಾರೆ. ಆದರೆ ಬೇರೆ ಮಹಾರಾಷ್ಟ್ರ ಇರ್ಬೋದು, ಗೋವಾ ಇರ್ಬೋದು, ಅಥವಾ ಆಂಧ್ರ ಇರ್ಬೋದು, ಇಲ್ಲಿ ಎಲ್ಲ ಶೇಂದಿ ತೆಗಿಲಿಕ್ಕೆ ಆ ಸಮುದಾಯಕ್ಕೆ ಅವಕಾಶ ಕೊಟ್ಟಿದ್ದೀರಿ. ಕರ್ನಾಟಕದಲ್ಲಿ ಅದನ್ನು ಡಿನೈ ಮಾಡಿದ್ದೀರಿ. ಆ ಕಾರಣಕ್ಕೋಸ್ಕರ ಅದನ್ನು ಕೂಡ ಕನ್ಸಿಡರ್ ಮಾಡಬೇಕು. ವಿಶೇಷವಾಗಿ ಅವ್ರು ಹೇಳಿದಾಗೆ ಒಂದು ಅಭಿವೃದ್ಧಿ ನಿಗಮ ಅಂತ ಮಾಡಿ ಅಧ್ಯಕ್ಷರ ನೇಮಕ ಮಾಡಿ ಅವ್ರಿಗೆ ಅನುದಾನ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಸಜೆಷನ್. ಹಾಗಾಗಿ ಒಂದು ಹೋದ್ಸಲ ಅವರು ಹೇಳಿದ್ದಾರೆ ಕನಿಷ್ಠ ಒಂದು 500 ಕೋಟಿ ರೂಪಾಯಿ ಹೌದು 500 ಕೋಟಿ ರೂಪಾಯಿ ಏನಾಗುತ್ತೆ ಇವ್ರೆ, ಇಡೀ ರಾಜ್ಯದಲ್ಲಿ 26 ಸಮುದಾಯ ಇದೆ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಮಂತ್ರಿಗಳಿಗೆ ಮತ್ತು ಸರ್ಕಾರಕ್ಕೆ ನಾನು ಹೇಳುವುದೇನೆಂದ್ರೆ, ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮಿಗಳು ಅಂತ ಹೇಳಿದ್ರೆ ಜಗತ್ತಿಗೆ ಸಂತ. ಅಲ್ಲಲ್ಲ, ನಾನು ಹೇಳುದು ಕೇಳಿ, ಜಗತ್ತಿಗೆ ಸಂತ. ಮಹಾತ್ಮ ಗಾಂಧೀಜಿಯವರು, ವಿವೇಕಾನಂದ ಅವರ ಬಳಿಗೆ ಹೋಗಿ ಅವರ ಮಾರ್ಗದರ್ಶನ ಪಡೆದರು. ಅಂತವರ ಹೆಸರನ್ನು ಇಟ್ಟುಕೊಂಡು ಕೇವಲ ಒಂದು ಇದಕ್ಕಾಗಿ ಮಾತ್ರ ಒಂದು ನಿಗಮ ಮಾಡಿ ಅವರಿಗೆ ಅವರ ಹೆಸರಿಗೆ ಅವಮಾನ ಮಾಡಬೇಡಿ. ಆ ಸಮುದಾಯದಲ್ಲಿ ಹುಟ್ಟಿದವನಾಗಿ ನಾನು ಹೇಳ್ತಾ ಇರೋದು. ಬ್ರಹ್ಮಶ್ರೀ ನಾರಾಯಣ ಅಭಿವೃದ್ಧಿ ನಿಗಮ ಅಂತ ಹೇಳಿಕೊಂಡು ಆ ನಿಗಮವನ್ನು ಮಾಡಿ ಯಾರನ್ನೊಬ್ಬ ಅಧ್ಯಕ್ಷ ಮಾಡಿ ಏನೂ ಅದಕ್ಕೆ ಅನುದಾನ ಕೊಡದೆ ದೊಡ್ಡ ಸಮುದಾಯ ಕರ್ನಾಟಕ ರಾಜ್ಯದಲ್ಲಿ ಈಡಿಗ, ನಾಮದಾರಿ, ಬಿಲ್ಲವ, ಪೂಜಾರಿಗೆ ಬೇರೆ ದೊಡ್ಡ ಸಮುದಾಯ. ಆ ಸಮುದಾಯ ಈಗ ಅವರು ಕೇರಳದಲ್ಲಿ ಹುಟ್ಟಿ ಇವತ್ತು ಇಡೀ ಕೇರಳ ರಾಜ್ಯದ ಎಲ್ಲ ಧರ್ಮದವರನ್ನು ದೇವರಂತ ಪೂಜಿಸ್ತಾರೆ. ಅಂತವರ ಹೆಸರನ್ನು ಇಟ್ಟುಕೊಂಡು ಆ ನಿಗಮದ ಹೆಸರನ್ನಿಟ್ಟು ಆ ನಿಗಮವನ್ನ ತಂದು ಅದಕ್ಕೆ ನೀವು ಅನುದಾನವನ್ನ ಸರಿಯಾಗಿ ಕೊಡದಿದ್ರೆ ಖಂಡಿತವಾಗಿಯೂ ನಾರಾಯಣ ಗುರುಗಳ ಹೆಸರಿಗೆ ಕಳಂಕ ತರುವುದಾಗ್ತದೆ. ತಾವು ಗಮನಿಸಬೇಕು. ಕೆಲಸ ಮಾಡಿ, ಬ್ರಹ್ಮಶ್ರೀ ನಾರಾಯಣ ಗುರು ಕಾರ್ಯಕ್ರಮಕ್ಕೆ ಸರ್ಕಾರ ಅನುದಾನ ಮತ್ತೆ ನಿಮ್ಮ ಶಾಸಕರ ನಿಧಿಯಿಂದಲೂ ಕೂಡ ಬೇಕಾದ ಅನುದಾನ ನೀಡಬಹುದು. ಅದನ್ನು ನಾವೆಲ್ಲ ಕೊಟ್ಟಿದ್ದೇವೆ, ನೀವು ಕೂಡ ಕೊಡಿ. ಅಲ್ಲಿ ಈಗ ಅಧ್ಯಕ್ಷರೇ, ಹಿಂದೆ ಅವ್ರದೇ ಸರ್ಕಾರದಲ್ಲಿ ಚರ್ಚೆ ಬೇಡ, ಅವರೇ ಸರ್ಕಾರದಲ್ಲಿ ಕೋಶ ಮಾಡಿಬಿಟ್ಟು ಏನೇನು ಅಭಿವೃದ್ಧಿ ಮಾಡುವಂತ ಚಿಂತನೆ ಮಾಡಲಿಲ್ಲ. ಇವತ್ತು ನಮ್ಮ ಸರ್ಕಾರ ಅಭಿವೃದ್ಧಿ ನಿಗಮ ಮಾಡಿ ಕೊಡಬೇಕಂತಾಗಿದೆ. ನಾನು ಮಂತ್ರಿಗಳು ಹೇಳೋದಿಷ್ಟೇ, ಲಿಂಗಾಯತರ ಸಮಾಜಕ್ಕೆ 200-300 ಕೋಟಿ ಕೊಡ್ತೀರಿ, ನಮ್ಮ ಸಮಾಜಕ್ಕೆ ಇರುವಂತಕ್ಕೆ ಯಾಕೆ 100 ಕೋಟಿ ಕೊಡಬಾರ್ದು ನೀವು? ಚರ್ಚೆ ಅಲ್ವಾ? ಆದ್ರೆ ಸುನೀಲ್ ಕುಮಾರ್ ಅವ್ರು ಮಾತಾಡಿದ್ರು, ಕೋಶ ಮಾಡಿ ಏನು ಅವರು ಅಭಿವೃದ್ಧಿ ಮಾಡಲಿಲ್ಲ ಅಲ್ವಾ? ಹಾಗಾಗಿ ಈ ಸಮಾಜ ನಮ್ಮ 4ನೇ ಸ್ಥಾನದಲ್ಲಿರುವುದರಿಂದ ಇದಕ್ಕೆ ಒಂದಿಷ್ಟು ಅಭಿವೃದ್ಧಿ ಪರವಾಗಿ ಕೊಡಬೇಕು. ಯಾಕಂದ್ರೆ ಸುಮ್ಮನೆ 10 ಕೋಟಿ ಅವ್ರ ಕೋಟಿ 10 ಕೋಟಿ ಇವ್ರು ಬೇಕಾಗುತ್ತೆ ಅಧ್ಯಕ್ಷರು. ಇದು ಉಪಯೋಗ ಆಗೋದಿಲ್ಲ. ನಾನು ಹೇಳ್ತಾ ಇರೋದು ಸರ್ಕಾರ 100 ಕೋಟಿ ರೂಪಾಯಿ ಬಿಡುಗಡೆ ಮಾಡಬೇಕು. ಆಯ್ತು, ಇದು ಅಲ್ಲ ಸರ್, ನಮಗೆ ಏನಾಗಿದೆ, ನಾವು ಸಮಾಜದ ತಲೆ ಎತ್ತಲಿಕ್ಕೆ ಆಗೋದಿಲ್ಲ. ಇವತ್ತು ಪರಿಸ್ಥಿತಿ ಹಾಗಾಗಿದೆ ಇವತ್ತು. ಅದಕ್ಕಾಗಿ ದಯವಿಟ್ಟು ಮಂತ್ರಿಗಳು ಹೇಳೋದಿಷ್ಟೇ, ನೀವು 100 ಕೋಟಿ ರೂಪಾಯಿನ ಈ ಸರಿ ಮುಖ್ಯಮಂತ್ರಿಗಳಿಗೆ ಹೇಳಿ ಬಿಡುಗಡೆ ಮಾಡಿಸಿ. ನೀವು ನಿಶ್ಚಿತವಾಗ್ಲೂ ಮಾನ್ಯ ಸಭಾಪತಿಗಳೇ, ಅವರೇನು ನಾರಾಯಣ ಗುರುಗಳ ಬಗ್ಗೆ ಹೇಳಿದ್ರಲ್ಲ, ಅವಾಗ ಅವರು ಶಾಸಕರಾದತ್ನಾಗ ಅದ್ರ ಬಗ್ಗೆ ಚಿಂತನೆ ಮಾಡಲಿಲ್ಲ. ಈಗ ಗೌರವ ಕಮ್ಮಿ ಆಗುತ್ತೆ. ಗೌರವ ಕಮ್ಮಿ ಆಗ ಪ್ರಶ್ನೆ ಇಲ್ಲ ನಾರಾಯಣ ಗುರುಗಳಿಗೆ. ನಾವು ಅದು ವಿಶೇಷವಾಗಿ ಅವರ ತತ್ವ ಸಿದ್ಧಾಂತದೊಳಗನೆ ನಾವು ಕೆಲಸವನ್ನ ಮಾಡ್ತಾ ಇರೋದು. ಅದಕ್ಕೆ ನಾರಾಯಣ ಗುರು ಬಗ್ಗೆ ವಿಶೇಷವಾದಂತ ಕಾಳಜಿ ಇರೋದ್ರಿಂದ ನಾವು ಈ ಸತಿ ಹೆಚ್ಚು ಅನುದಾನವನ್ನ ಬೇಕು ಅಂತ ಮುಖ್ಯಮಂತ್ರಿ ಗಮನ ತರುವಂತ ಕೆಲಸ. ಶಿವಲಿಂಗೌಡ್ರೆ ಸರ್, ಇಲ್ಲ ಪ್ರಶ್ನೆ ಸಂಖ್ಯೆ ಇಲ್ಲ, ಬೇಡ ಮಾತಾಡ್ತಾ ಇದ್ದೀರಿ. ಸನ್ಮಾನ್ಯ ಅಧ್ಯಕ್ಷರೇ, ಅಲ್ಲ ನಾನೇನೋ ಮಂಗಳೂರು ಗಲಾಟೆ ಮಾಡ್ತಾ ಇದ್ದಾರೆ. ಯಾವ ನೆಗೆಟಿವ್ ಇದ್ರೆ ಆಗ್ತದ? ಒಂದು ಕ್ವಶನ್ ಹಾಕ್ತಾರೆ, 10 ಜನ ಮಾತಾಡ್ತಾರೆ. ಬಹಳ ಸಂತೋಷ. ಆ ತರ ಒಗ್ಗಟ್ಟಿರ್ಬೇಕು ನೋಡಿ. ನೀವು ಅಲ್ಲಿ ತೆಂಗು ನೀವು ಸಹಕಾರ ತೆಂಗು ಅಂತ ನೀವು ಚರ್ಚೆ ಮಾಡ್ತೀರಿ, ಅವ್ರು ಈ ವಿಷಯ ಚರ್ಚೆ ಮಾಡ್ತಾರೆ. ಮಾಡಕ್ಕಾಗುತ್ತೆ.
ಇಲ್ಲ ಈ ಕಡೆನೆ, ಇನ್ನು ಆ ಕಡೆಗೆ ನೋಡೋದಿಲ್ರಪ್ಪ. ಆಯ್ತು. ಸನ್ಮಾನ್ಯ ಅಧ್ಯಕ್ಷರೇ, 1476ನೇ ಕ್ವಶನ್ನ ನಮ್ಮ ಗ್ರಾಮೀಣಾಭಿವೃದ್ಧಿ ಸಚಿವರನ್ನ ಕೇಳಲಿಕ್ಕೆ ಬಯಸ್ತೇನೆ. ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಅಧ್ಯಕ್ಷರೇ ಉತ್ತರವನ್ನು ಒದಗಿಸಿದ್ದಾರೆ. ನಾವು ಕಳೆದ ಸಾರಿ ಈ ಸದನಕ್ಕೆ ಪ್ರಥಮವಾಗಿ ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ಒಂದು ಒಳ್ಳೆ ಯೋಜನೆಯನ್ನು ತಂದು ಗ್ರಾಮೀಣ ಪ್ರದೇಶದಲ್ಲಿ ಹಳ್ಳಿಯಿಂದ ಹೆದ್ದಾರಿಗೆ ಒಂದು ಉತ್ತೇಜನ ಕೊಡ್ತಕ್ಕಂಥ, ರಸ್ತೆಗಳನ್ನು ಮಾಡಿಕೊಡ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡಿ ಪ್ರಗತಿ ಪಥ ಅಂತಲೇ ಹೆಸರಿಟ್ಟು ಆ ಯೋಜನೆಗೆ ಭಾಳ ಸವಿಸ್ತಾರವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟು ಇವತ್ತು ಮಾಡಿದ್ದಾರೆ. ಅದು ಸ್ವಲ್ಪ ನಿಧಾನ ಆಯಿತು ಅಂತಕ್ಕಂಥದ್ದು. ನಾನು ADBನಲ್ಲಿ ಎಲ್ಲ ಕಡೆ ನಾವು ಸ್ವಲ್ಪ ಮಾತನಾಡಿದ್ದೀವಿ. ಸಚಿವರು ಬಹಳ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಯಾಕೋ ADBಯವರು ಸುಮ್ಮನೆ ಅಬ್ಜೆಕ್ಷನ್ ಮೇಲೆ ಅಬ್ಜೆಕ್ಷನ್ ತೆಗಿತಾ ಇದ್ದಾರೆ. ಅದು ನಮಗೆ ಕೊಡ್ತಕ್ಕಂಥ ಸಾಲ ಅಷ್ಟೇ, ಅವರೇನು ಸಹಾಯಧನ ಕೊಡೋದಿಲ್ಲ. ಆದ್ದರಿಂದ ದಯಮಾಡಿ ನಾವು ತೀರ್ಸೋರು, ಸರ್ಕಾರ ಶ್ಯೂರಿಟಿ ಕೊಟ್ಟಿದೆ, ದಯಮಾಡಿ ಪ್ರಿಯಾಂಕಾ ಖರ್ಗೆ ಅವರು ದಯಮಾಡಿ ಇದನ್ನು ತಂದು ಕೊಟ್ಟರೆ ನಾವು ಈಗಾಗಲೇ ಏನಾಗಿದೆ, ಇವು ಟೆಂಡರ್ ಕರೀರಿಂದ್ರು, ನಾವೇನು ಮಾಡಿದ್ದೀವಿ, ಟೆಂಡರ್ ಕರೀತಿದ್ದಂಗೆ ಆರೆ ಗುದ್ಲಿ ತಗೊಂಡು ಹೋಗ್ತೀವಿ, ಪೂಜೆ ಮಾಡಿಬಿಡ್ತೀವಿ. ಆದ್ದರಿಂದ ಮಾಡಿಬಿಟ್ಟಿದ್ವಿ ಕೆಲವು ರಸ್ತೆಗಳನ್ನ. ದಯಮಾಡಿ ಜಲ್ದಿ ಅರ್ಜೆಂಟಾಗಿ ಈ ಯೋಜನೆಯನ್ನು ಜಾರಿ ಕೊಡಿಸಿ ಟೆಂಡರ್ ಕಳಿಸಿ ಕೆಲಸ ಮಾಡಿಸ್ಕೊಡ್ಬೇಕು ಅಂತೇಳಿ ನಂದೇನು ಆಕ್ಷೇಪಣೆ ಇಲ್ಲ, ವಿನಂತಿ ಮಾಡ್ತೀನಿ ಅಷ್ಟೇ. ಉತ್ತರ ಕೊಡಿ, ಸಹಾಯ ಆಗ್ಲಿ ಅಂತ 3 ಬಜೆಟ್ನಿಂದ ಇದನ್ನ ಹೇಳ್ತಾ ಇದ್ದೀರಿ. ಇದನ್ನ ಸ್ವಲ್ಪ ಹೆಸರು ಬದಲಾಯಿಸ್ಬಿಡಿ, ಪ್ರಗತಿ ಪಥ ಅನ್ನೋದನ್ನ ತೆಗೆದು ನಿಧಾನ ಪಥ ಅಂತ ಮಾಡಿ. ಅವಾಗ ಸ್ವಲ್ಪ ನಾವು ಆನ್ಸರ್ ನಿಧಾನವಾಗಿ ಕೇಳ್ತೀವಿ. 3 ವರ್ಷದಿಂದ ನಾನು ಬಜೆಟ್ ಮೇಲೆ ಭಾಷಣ ಅದನ್ನ ಹೇಳೋನಿದ್ದೀನಿ, ಮುಂದುವರಿಸಿ. ನಿಧಾನ ಪಥ ಅಂತ ಮಾಡಿಬಿಟ್ರೆ ಒಳ್ಳೇದು. ಇಲ್ಲ, ಮಾಡ್ಬೋದು. ನಿಮ್ಮ ಕಡೆ ಇಂದ ಸ್ವಲ್ಪ ಸಹಕಾರ ಸಿಕ್ಕಿದ್ರೆ ವೇಗ ಹಿಡಿತದೆ, ಇಲ್ಲದ್ರೆ ಆಗೋದಿಲ್ಲ. ಮಾನ್ಯ ಅಧ್ಯಕ್ಷರೇ, ಪ್ರಧಾನ ಮಂತ್ರಿ ಗ್ರಾಮ್ ಸಡಕ್ ಯೋಜನಾ ನಾಮ್ಸ್ ಚೇಂಜ್ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಬಹುಶಃ ಈ ಹೊಸ ಟೆಕ್ನಿಕಲ್ ನಾಮ್ಸ್ ಏನು PMJSY 4ನಲ್ಲಿ ತಗೊಂಡಿದ್ದಾರೆ ಸುನಿಲಣ್ಣ, ಬರೀ 50 ರೋಡ್ ಅಷ್ಟೇ ಸಿಗುತ್ತೆ ನಮಗೆ, 50 ರೋಡ್. ನಾನು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದೆ, ವೈಯಕ್ತಿಕವಾಗಿ ಹೋಗಿ ಮಂತ್ರಿಗಳಿಗೆ ಭೇಟಿಯಾದೆ. ದಯವಿಟ್ಟು ಈ ನಾಮ್ಸ್ ಪ್ರಕಾರ ನೀವು ಮಾಡಿದ್ರೆ ಹ್ಯಾಬಿಟೇಷನ್ಸ್ ಏನು ನೀವು ಜನಸಂಖ್ಯೆ ಕೊಟ್ಟಿದ್ದೀರಾ ಅಂಥದ್ದು ನಮ್ದು ಸ್ಯಾಚುರೇಷನ್ ಆಗಿದೆ. ದಯವಿಟ್ಟು ನಾಮ್ಸನ್ನು ಬದಲಾವಣೆ ಮಾಡಿದ್ರೆ, ಸ್ವಲ್ಪ ಸರಳೀಕರಣ ಮಾಡಿದ್ರೆ ಕರ್ನಾಟಕಕ್ಕೂ ಕೂಡ ಅನುಕೂಲ ಆಗುತ್ತೆ, ತಮಿಳುನಾಡು ಕೂಡ ಅನುಕೂಲ ಆಗುತ್ತೆ, ಕೇರಳ ಕೂಡ ಅನುಕೂಲ ಆಗುತ್ತೆ ಅಂತ ನಾನು ಪತ್ರ ಬರೆದು ವೈಯಕ್ತಿಕವಾಗಿ ಹೋಗ್ಬಿಟ್ಟಿದ್ದೆ. ಆದರೆ ಅಲ್ಲಿ ಯಾವುದೇ ರೀತಿಯಾದಂಥ ಸ್ಪಂದನೆ ಸಿಕ್ಕಿಲ್ಲ. ತಮ್ಗೆ ಗೊತ್ತಿರೋ ಹಾಗೆ ಅಧ್ಯಕ್ಷರೇ, ಸಾಕಷ್ಟು ವರ್ಷದಿಂದ PMJSY ನಡ್ಕೊಂಡು ಬಂದಿದೆ, ಮೇಂಟೆನೆನ್ಸ್ ಕೂಡ ಭಾಳಷ್ಟು ರೋಡ್ದು ಮುಗ್ದಿದೆ. ಅದಕ್ಕೋಸ್ಕರ ನಾನು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಮನವಿ ಮಾಡಿಕೊಂಡೆ, PMJSY ಮಾದರಿನಲ್ಲಿ ಅದಕ್ಕಿಂತ ಒಳ್ಳೆ ರೀತಿಯಲ್ಲಿ, ಅದಕ್ಕಿಂತ ಬೆಟರ್ ಟೆಕ್ನಿಕಲ್ ಡೀಟೇಲ್ಸನ್ನು ಇಟ್ಸ್ಕೊಂಡು ನಾವು ಒಂದು ಹೊಸ ಯೋಜನೆಯನ್ನು ನಾವು ಮಾಡೋಣ ಅಂತ. ತಾವು ಕೂಡ ನನಗೆ ಮಾತನಾಡಿದ್ರಿ, ನೀವೇನು ಹೇಳಿದ್ರಿ, ಮಲೆನಾಡು ಮತ್ತು ಮಂಗಳೂರು ಕಡೆಯಲ್ಲಿ ಮಳೆ ಜಾಸ್ತಿ ಬರುತ್ತೆ, ನೀವು ಕೊಟ್ಟಿರೋ ಟೆಕ್ನಿಕಲ್ ನಾಮ್ಸ್ ಆಗಲ್ಲ ಅಪ್ಪ, ನೀನು ಬೇರೆ ಸ್ವಲ್ಪ ಚೇಂಜ್ ಮಾಡಬೇಕು ಅಂದಾಗ ಅದನ್ನು ಕೂಡ ನಾವು ಚೇಂಜ್ ಮಾಡಿದ್ವಿ. ಅಧ್ಯಕ್ಷರೇ, ಬಹುಶಃ ಇದು ನಮ್ಮ ದೇಶದಲ್ಲಿ ಒಂದು ಅತ್ಯಂತ ದೊಡ್ಡ ಗ್ರಾಮೀಣ ಮಟ್ಟದಲ್ಲಿ ರೋಡ್ ನೆಟ್ವರ್ಕ್ ಆಗುತ್ತೆ. 7110 ಕಿಲೋಮೀಟರ್. ಇದಕ್ಕೆ ಖರ್ಚಾಗಬೇಕಾಗಿರೋದು 5180 ಕೋಟಿ ರೂಪಾಯಿ. ಇದರಲ್ಲಿ ADB ಅಸಿಸ್ಟೆಂಟ್ ಎಕ್ಸ್ಟರ್ನಲ್ ಫಂಡಿಂಗ್ ತಗೋತಾ ಇದ್ದೀವಿ ಅಧ್ಯಕ್ಷರೇ, 3242 ಅಂದಾಜು, ಮತ್ತು ನಮ್ಮ ಪಾಲು 1443 ಅಧ್ಯಕ್ಷರೇ. ಅದಕ್ಕೆ ಮೇಂಟೆನೆನ್ಸಿಗೂ ಸಪ್ರೇಟ್ ಆಗಿ 504 ಕೋಟಿಯನ್ನು ನಾವು ಮೀಸಲಿಟ್ಟಿದ್ದೀವಿ. ADB ಗೈಡ್ಲೈನ್ಸ್ ಪ್ರಕಾರ ಈಗಾಗಲೇ 18 ರೋಡ್ ಕನ್ಸಲ್ಟೆಂಟ್ಸು, 14 ಬ್ರಿಡ್ಜ್ ಕನ್ಸಲ್ಟೆಂಟ್ಸು DPR ಪ್ರಿಪರೇಷನ್ಸನ್ನು ಮಾಡಿದ್ದಾರೆ ಅಧ್ಯಕ್ಷರೇ. ಸುಮಾರು 1356 ರೋಡ್ಸನ್ನು ಕಾನ್ಸ್ಟಿಟ್ಯೂನ್ಸಿ ವೈಸನ್ನು ನಾವು ಹಂಚಿಕೆಯನ್ನು ನಾವು ಮಾಡಿದ್ದೀವಿ ಅಧ್ಯಕ್ಷರೇ ಈಗಾಗಲೇ. ಮತ್ತು ಪ್ರಾಬ್ಲಮ್ ಏನಾಗ್ತಾ ಇದೆ ಅಧ್ಯಕ್ಷರೇ, ನಾವು ಕೊಟ್ಟಿರೋಂಥ DPRಗಳಿಗೆ ಅವರು ಪರಿಶೀಲನೆ ಮಾಡ್ತಾರೆ, ರ್ಯಾಂಡಮ್ ಆಗಿ ತಗೋತಾರೆ ಅಧ್ಯಕ್ಷರೇ. ಅದರಲ್ಲಿ ಈಗಾಗಲೇ ಅವರು ಈ 1353 ಪ್ರಪೋಸಲ್ ಏನು ನಾವು ಕೊಟ್ಟಿದ್ದೀವಿ, ಅದರಲ್ಲಿ ಸುಮಾರು 293 ರೋಡ್ಗಳಿಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ.
ಅದು ಹೆಚ್ಚಾಗಿ ನಿಮ್ಮ ಬೆಂಗಳೂರು ಗ್ರಾಮೀಣ, ಚಾಮರಾಜನಗರ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಕೊಡಗು, ಉಡುಪಿ, ಉತ್ತರ ಕನ್ನಡದಲ್ಲಿ ಇವೆ ಅಧ್ಯಕ್ಷರೇ. ಈ ಜಿಲ್ಲೆಗಳಲ್ಲಿ ಅವ್ರ ಆಕ್ಷೇಪಣೆ ಏನಿದೆ ಅಂದರೆ ಎಕನಾಮಿಕ್ ಸೆನ್ಸಿಟಿವ್ ಝೋನಲ್ಲಿ ಬರುತ್ತೆ ಅಥವಾ ರಿಸರ್ವ್ ಫಾರೆಸ್ಟಲ್ಲಿ ಬರುತ್ತೆ, ಮ್ಯಾನ್ ಆ್ಯನಿಮಲ್ ಕಾನ್ಫ್ಲಿಕ್ಟ್ ಆಗುತ್ತೆ, ಎಕ್ಸೆಸ್ ಲೆಂತ್ ಕೊಟ್ಟಿರ್ಬೋದು ಅಥವಾ ರೈಟ್ ಆಫ್ ವೇನಲ್ಲಿ ಸ್ವಲ್ಪ ಗೊಂದಲ ಇರ್ಬೋದು ಅಂತ. ಆದರೂ ಕೂಡ ನಾವು ಈಗಾಗಲೇ ಸುಮಾರು 999 ರೋಡ್ಗಳನ್ನು ನಾವು ಆಗಲೇ DPRಗಳು ಮಾಡಿದ್ದೀವಿ. 573 ವರ್ಕನ್ನು ನಾವು ಟೆಂಡರ್ ಕರೀಲಿಕ್ಕೂ ಕೂಡ ನಾವು ಇಂಡೆಂಟನ್ನು ನಾವು ರೆಡಿ ಮಾಡ್ಕೊಂಡಿದ್ದೇವೆ ಅಧ್ಯಕ್ಷರೇ. ಬಹುಶಃ ಈ 1 ತಿಂಗಳಲ್ಲಿ ಮ್ಯಾಕ್ಸಿಮಮ್ 1.5 ತಿಂಗಳಲ್ಲಿ ಟೆಂಡರ್ಸನ್ನು ನಾವು ಕರಿತೀವಿ ಅಧ್ಯಕ್ಷರೇ. ಇದು ವಿಳಂಬ ಯಾಕೆ ಆಗ್ತಾ ಇದೆ ಅಂದರೆ ಮಾನ್ಯ ಶಾಸಕರು ಹೇಳಿದಂಗೆ ADB ಅವರ ಗೈಡ್ಲೈನ್ಸು ಸ್ವಲ್ಪ ಭಾಳ ಟೈಟ್ ಆಗಿದೆ ಅಧ್ಯಕ್ಷರೇ. ನಾವು ಲೋನ್ ನೆಗೋಸಿಯೇಷನ್ಗಿಂತ ಮುಂಚೆನೇ ನಾವು ಅಟ್ಲೀಸ್ಟ್ 30% ನಾವು DPRಗಳು ಎಲ್ಲ ಸಬ್ಮಿಟ್ ಮಾಡಬೇಕಾಗಿತ್ತು. ನಾವು ಮೋರ್ ದೆನ್ 50% ನಾವು ಮಾಡಿದ್ದೀವಿ ಸುನಿಲಣ್ಣ. ಸೊ ವಿ ಆರ್ ಆನ್ ಟ್ರ್ಯಾಕ್ ಆಸ್ ಪರ್ ದ ADB ಗೈಡ್ಲೈನ್ಸ್, ವಿ ಆರ್ ಅಹೆಡ್. ಸೊ ನೀವೇನು ಸ್ಲೋ ಆಗಿ ನೀವು ಪ್ರಗತಿ ಪಥ ಅಲ್ಲ, ಇದು ಬೇರೆ ಹೆಸರೇ ಚೇಂಜ್ ಮಾಡಿ ಅಂತ ಇದ್ರಲ್ಲ ಸರ್. ವಿ ಆರ್ ವೆಲ್ ಅಹೆಡ್ ಆಫ್ ADB ಶೆಡ್ಯೂಲ್ ನಂಬರ್ 1 ಆ್ಯಂಡ್ ವಿತಿನ್ 1.5 months ವಿ ವಿಲ್ ಕಾಲ್. ಒಂದು ನಿಮಿಷ ಸರ್, ಇನ್ ದ ನೆಕ್ಸ್ಟ್ 1.5 year ಅಧ್ಯಕ್ಷರೇ 7110 ಕಿಲೋಮೀಟರು ನಮ್ಮ ಇಲಾಖೆಯಿಂದ ನಮ್ಮ ರಾಜ್ಯದ ಗ್ರಾಮೀಣ ಪ್ರದೇಶದಲ್ಲಿ ನಾವು ಮಾಡಿಕೊಡ್ತೀವಿ ಅಧ್ಯಕ್ಷರೇ. ವಿಳಂಬ ಆಗಿಲ್ಲ. ವಿ ಆರ್ ಸ್ಟಿಕ್ಕಿಂಗ್ ಟು ದ ಗೈಡ್ಲೈನ್ಸ್ ಆಫ್ ADB. ಫಸ್ಟ್ ಹೇಳಿರೋದು ನಿಜ, 2024ಕ್ಕೆ ಘೋಷಣೆ ಆಗಿರೋದು. ಬಟ್ ಯಾವತ್ತೂ ಕೂಡ ಹಿಂದೆ ನಮ್ಮ ರಾಜ್ಯದಲ್ಲಿ 7110 ಕಿಲೋಮೀಟರ್ ರಸ್ತೆ ಯಾವತ್ತು ಪ್ರಪೋಸಲ್ ಆಗಿಲ್ಲ. ಸೊ ಕ್ವೈಟ್ ನ್ಯಾಚುರಲಿ ಇಟ್ಸ್ ಗೋಯಿಂಗ್ ಟು ಟೇಕ್ ಟೈಮ್. ವಿ ವಿಲ್ ಡೆಲಿವರ್ ಸರ್ ಆಸ್ ಪರ್ ಗೈಡ್ಲೈನ್ಸ್, ಆಸ್ ಪರ್ ಶೆಡ್ಯೂಲ್. ನಾವು ಇನ್ನೂ 1.5 ವರ್ಷದ ಒಳಗಡೆ ಇದೆಲ್ಲನೂ ಕಾಮಗಾರಿಯನ್ನು ಮುಗಿಸ್ತೀವಿ ಅಧ್ಯಕ್ಷ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.